ಹಾಯ್ ಫ್ರೆಂಡ್ಸ್, ನಾನಿವತ್ತು ಪಾಲಕ್ ಪನ್ನೀರ್ ಸಮೋಸ ಮಾಡಿದ್ದೆ. ಇಷ್ಟು ಟೇಸ್ಟಿಯಾಗಿತ್ತು, ಇಷ್ಟು ಕ್ರಿಸ್ಪಿಯಾಗಿದ್ವಲ್ಲ ಫ್ರೆಂಡ್ಸ್. ಸಂಜೆವರೆಗೂ ಅದ್ರ ಕ್ರಿಸ್ಪಿನೆಸ್ ಹಿಂಗೆ ಇದ್ವು ನೋಡಿರಿ ಫ್ರೆಂಡ್ಸ್. ಪ್ಲಸ್ ಸಖತ್ ಟೇಸ್ಟಿನೂ ಆಗಿತ್ತು. ಮಕ್ಳಿಗೂ ಭಾಳ ಇಷ್ಟ ಆಯ್ತು, ಭಾಳ ಇಷ್ಟಪಟ್ಟು ತಿಂದರು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಮಿಕ್ಸರ್ ಜಾರ್ಗೆ ನಾನು ಬೇಯಿಸಿರೋ ಪಾಲಕ್ ಹಾಕೇನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಈಗ ನಾವು ಸಮೋಸಾಗ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೇನಿ ಫ್ರೆಂಡ್ಸ್. ಮೈದಾ ಹಿಟ್ಲೇನೂ ಮಾಡ್ಕೋಬೋದು, ಬಟ್ ಗೋಧಿ ಹಿಟ್ಟನ್ನು ಹಾಕ್ಕೊಡಿ, ಆರೋಗ್ಯಕ್ಕೆ ಒಳ್ಳೇದು. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಚಿರೋಟಿ ರವೆ ಹಾಕೋದ್ರಿಂದ ಸಂಜೆವರೆಗೂ ಭಾಳ ಹೊತ್ತಿರ್ಗೂ ಹಿಟ್ಟನ್ನು ನಮ್ಮದು ಸಮೋಸ ಕ್ರಿಸ್ಪಿನೇ ಇರ್ತಾವೆ. ಚಿರೋಟಿ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿ, ಈಗ ಇದಕ್ಕೆ ನಾವೇನು ಪಾಲಕ್ ಪ್ಯೂರಿ ಮಾಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿಯಾಗಿ ಹಿಟ್ಟನ್ನ ಅದು ಇಟ್ಬಿಡೋಣ ಫ್ರೆಂಡ್ಸ್. ಈಗ ಹಿಟ್ಟು ಒಂದು 10 ನಿಮಿಷ ನೆನೆದ್ರಾಗ ನಾವಿಲ್ಲೇ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ. ಇಲ್ಲೇ ಎಣ್ಣೆ ಬಿಸಿಗೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡೇನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬೇಯಿಸಿರೋ ಹಸಿರು ಬಟಾಣಿ ಹಾಕ್ಕೊಂಡೇನಿ. ಫ್ರೆಶ್ ಬಟಾಣಿ ಇದ್ವು, ಒಂದು ಕುದಿಸಿ ಹಾಕೇನಿ. ಪನ್ನೀರನ್ನು ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ಹಾಕ್ಕೊಂಡೇನಿ. ಈಗ ಇದಕ್ಕೆ ನಮ್ಮ ಡ್ರೈ ಮಸಾಲೆ ಒಳಗೆ ನಾನು ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ, ಹವಿಜಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡೇನಿ. ಈಗ ನಾವು ಬೇಯಿಸಿರೋ ಆಲೂಗಡ್ಡಿನ ಹಿಂಗೆ ಕೈಲಿಂದ ಸ್ಮ್ಯಾಶ್ ಮಾಡ್ಕೊತ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಗ್ರೇಟ್ ಮಾಡೋದು ಬೇಡ ಅಥವಾ ಸ್ಮ್ಯಾಶಲ್ಲೇ ಸ್ಮ್ಯಾಶ್ ಮಾಡೋದು ಬೇಡ, ಕೈಲಿಂದನೇ ಹಿಂಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಗರಂ ಮಸಾಲೆ ಮತ್ತು ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನಮ್ಮದು ಸ್ಟಫಿಂಗ್ ರೆಡಿ ಆಗೈತಿ ಫ್ರೆಂಡ್ಸ್. ಈಗ ಇದು ಸ್ಟಫಿಂಗ್ ರೆಡಿ ಆದಮೇಲೆ ಇದನ್ನೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ನಮ್ಮ ಸಮೋಸ ಮಾಡೋಕ್ಕೆ ಏನು ಬೇಕಾಗ್ತಾವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿರಿ, ನಮ್ದು ಹಿಟ್ಟನ್ನು ಚಲೋ ನೆಂದೈತಿ. ಈಗಿಲ್ಲೇ ಈ ರೀತಿ ಓವಲ್ ಶೇಪಾಗಿ ನಾನು ಹಿಟ್ಟನ್ನು ಲಟ್ಟಿಸ್ಕೊಂಡ್ಬಿಟ್ಟೇನಿ. ಈಗ ಒಂದು ಚಾಕು ತೊಗೊಂಡು ನಾವು ಅದನ್ನು ಲಟ್ಟಿಸ್ಕೊಂಡಿರೋ ಚಪಾತಿನ ಮಿಡಲಾಗಿ ಕಟ್ ಮಾಡಿಕೊಂಡು ಈ ಶೇಪ್ನಾಗ ಎಲ್ಲ ಎಲೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಒಂದು ಸ್ವಲ್ಪ ಕಾರ್ನರ್ಗೆ ನೀರು ಹಚ್ಕೊಂಡು ನಾವು ಹೆಂಗೆ ಸಮೋಸ ಇರ್ತಾವಲ್ಲ ಟ್ರಯಾಂಗಲ್ ಶೇಪ್, ಆ ಟ್ರಯಾಂಗಲ್ ಶೇಪ್ನಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ನಾವಿಲ್ಲಿ ಸ್ಟಫಿಂಗ್ ಹಾಕ್ಕೊಂಬಿಡೋಣ. ಸ್ಟಫಿಂಗ್ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಮತ್ತೆ ಎಲ್ಲ ಕಡೆಯೂ ನೀರು ಕರೆಕ್ಟಾಗಿ ಹಚ್ಚಿ ಚಲೋ ತಂಗ ಹಿಂಗೆ ಕೈಲೇ ಪ್ರೆಸ್ ಮಾಡ್ಕೊತ ಹೋಗೋಣ ಫ್ರೆಂಡ್ಸ್. ನೋಡಿರಿ, ಒಂದು ಸತಿ ನಡುವೆ ಇನ್ನೊಂದು ಎಕ್ಸ್ಟ್ರಾ ಹಿಟ್ಟನ್ನು ತೊಗೊಂಡು ಚಲೋ ತಂಗ ಇದನ್ನು ಪ್ರೆಸ್ ಮಾಡ್ಕೊಂಬಿಟ್ರೆ ನಮ್ಗೆ ಸಮೋಸ ಶೇಪ್ ಇಲ್ಲೇ ಸಿಕ್ಬಿಡ್ತೈತಿ. ನೋಡಿರಿ, ಈ ರೀತಿ ಚಲೋ ತಂಗ ಪ್ರೆಸ್ ಮಾಡ್ಕೊಂಬಿಡೋಣ. ಇದೇ ರೀತಿ ನಾನು ಎಲ್ಲ ಸಮೋಸಾನು ರೆಡಿ ಮಾಡಿ ಇಟ್ಕೊಂಡೇನಿ ಫ್ರೆಂಡ್ಸ್. ಎಲ್ಲನೂ ತುಂಬಿಟ್ಟೇನಿ. ಆಮೇಲೆ ಅಲ್ಲಿ ಎಣ್ಣೆನೂ ಬಿಸಿಗಿಟ್ಟೇನಿ. ಎಣ್ಣೆ ಸಣ್ಣ ಉರಿ ಮೇಲೆ ಬಿಸಿಗಿಟ್ಟೇನಿ ಫ್ರೆಂಡ್ಸ್. ನೋಡಿರಿ, ಸಣ್ಣ ಉರಿ ಇಲ್ಲಿ, ಎಣ್ಣೆ ಭಾಳ ಹೆವಿ ಕಾಯೋದು ಬೇಡ. ಸಣ್ಣ ಉರಿ ಇಟ್ಕೊಂಡ್ಮೇಲೆ ಸಮೋಸ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನಾವು ಫ್ಲೇಮನ್ನು ಮೀಡಿಯಮ್ ಮಾಡ್ಕೊಂಬಿಡೋಣ. ಯಾಕಂದ್ರೆ ಇದು ಸಣ್ಣ ಉರಿ ಮೇಲೆ ಕ್ರಿಸ್ಪಿ ಮಾಡಿನ ತೆಗಿಯೋದೈತಿ ಫ್ರೆಂಡ್ಸ್. ಜಾಸ್ತಿ ಉರಿ ಇಟ್ಟರೆ ಮ್ಯಾಲಿನ ಲೇಯರ್ ಲಘು ಬೆಂದ್ಬಿಡ್ತೈತಿ. ನೋಡಿರಿ, ನಮ್ಮ ಸಮೋಸ ಎಲ್ಲ ರೆಡಿ ಆಗ್ಯಾವು.